ಇದಕ್ಕೆ ಇವಾಗ ಒಂದು 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಬೇಕು. ಇನ್ನು 1 ಟೇಬಲ್ ಸ್ಪೂನ್ ಹನಿ ಜೇನುತುಪ್ಪ ಹಾಕಬೇಕು. ಇನ್ನು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ವನಿಲಾ ಎಸೆನ್ಸ್. ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಡಿಸಾಲ್ವ್ ಆಗುವಷ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿ ಥರ ನೋಡಿದರೆ ನಿಮಗೆ ಒಂದು 10 ml ನೀರು ಹಾಕೋಬೇಕು. ಜಾಸ್ತಿ ಹಾಕಬಾರ್ದು, ಒಂಚೂರು ಒಂದು 10 ml ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಕವರ್ ಮಾಡಿ ಒಂದು 10 ನಿಮಿಷ ರೆಸ್ಟ್ ಮಾಡಬೇಕು. ಇವಾಗ 10 ನಿಮಿಷ ಆಗಿದೆ ನೋಡಿ, ಈ ಥರ ಬಬಲ್ಸ್ ಬರ್ತಾ ಇದೆಯಲ್ಲ, ಆವಾಗ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾನ್ ಬಿಸಿ ಮಾಡಬೇಕು. ನೋಡಿ, ಯಾವತ್ತೂ ನೆನ್ಪಿಟ್ಕೋಬೇಕು, ಲೋ ಫ್ಲೇಮಲ್ಲಿ ಇರಬೇಕು. ಈ ಕೇಕ್ ನಾವು ಮಾಡಿ ಮುಗಿಸುವವರೆಗೂ ನಮ್ಮದು ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು. ಅದೇ ಥರ 1 ಸ್ಪೂನ್ ಫುಲ್ ಹಿಟ್ಟು ತಗೊಂಡು ನೋಡಿ, ನಾನು ಯಾವ ಥರ ಹಾಕ್ತಾ ಇದ್ದೀನಿ, ಇದೇ ಥರ ಸ್ಲೋಲಿ ಥರ ಸ್ವಲ್ಪ ಹೊತ್ತು ಬಿಡಬೇಕು. ಒಂದು 3 ರಿಂದ 4 ನಿಮಿಷ ನೋಡಿ, ಈ ಥರ ಬಬಲ್ಸ್ ಬಂದ ಮೇಲೆ ನಾವು ಅದನ್ನು ಸ್ಲೋಲಿ ಮಗಚಿ ಹಾಕಬೇಕು. ಇನ್ನೊಂದು ಸೈಡು 1 ನಿಮಿಷ ಅದೇ ಥರನೇ ಸೇಮ್ ಬಾಕಿ ಇರೋ ಹಿಟ್ಟನ್ನೆಲ್ಲ ಮಾಡಿ ಎಲ್ಲ ಆದಮೇಲೆ ನಾವು ಚಾಕ್ಲೇಟ್
ಫ್ರೆಂಡ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇದೇ ಥರ ಇನ್ನೊಂದು ವಿಡಿಯೋ ಆಗಿ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಬಾಯ್.